ಚಿಕನ್ ಕೀಮಾ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. 1/4 kg ಅಷ್ಟು ಚಿಕನ್ ಕೀಮಾ ತಗೊಂಡಿರೋದು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಅರಿಶಿಣ, ಅರ್ಧ ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಮತ್ತು ಕಾರ್ನ್ ಫ್ಲೋರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿರುವಂತದ್ದು. 1 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀವಿ. ಇಷ್ಟೆಲ್ಲ ಪದಾರ್ಥಗಳು ಸೇರಿಸ್ಕೊಂಡಾದ್ಮೇಲೆ ಇದನ್ನ ಒಂದ್ಸರಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಡಿ. ಪೂರ್ತಿಯಾಗಿ ಕಲ್ಸ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕೊಂಡು ಒಂದು ಅರ್ಧ ನಿಂಬೆಹಣ್ಣು ರಸ ಕೂಡ ಸೇರಿಸ್ಕೊಂಡ್ಬಿಡ್ಬೇಕು. ರುಚಿಗೆ ತಕ್ಕನಷ್ಟು ಒಂದು 1/4 ಟೀ ಸ್ಪೂನ್ ಅಷ್ಟನ್ನ ಉಪ್ಪು ಹಾಕೊಂಡು ಸೇರಿಸ್ಕೊಂಡು ಆಗಿದ ತಕ್ಷಣನೇ ಇದನ್ನ ಈಗ ಒಂದು ಜಾರ್ನಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಬೋಣ. ಕಲ್ಸ್ಕೊಂಡಿದಂತ ಚಿಕನ್ ಇದ್ರನ್ನ ಸೇರಿಸ್ಕೊಂತ ಇರೋಂಥದ್ದು. ಇದ್ರ ಜೊತೆಯಲ್ಲಿ ಒಂದು 10 ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ ಎಲೆಗಳನ್ನ. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಆದ್ಮೇಲೆ ಒಂದು ಬೌಲ್ ಹಾಕೊಂಡು ಇಟ್ಕೋಣ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಇದೇ ರೀತಿ ಚೆನ್ನಾಗಿ ಮ್ಯಾರಿನೇಷನ್ಗೋಸ್ಕರ ಇಟ್ಕೊಂಬೋಣ. ಮ್ಯಾರಿನೇಷನ್ ಮಾಡಿದ ಕೂಡಲೇ ಒಂದು ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಈ ರೀತಿ ತಟ್ಟಿ ಇಟ್ಕೊಬೇಕು. ಸ್ಟವ್ ಮೇಲೆ ಒಂದು ಕಡಾನ ಇಟ್ಕೊಂಡಿದ್ದೀನಿ. ಕಡಾಯಿ ಈಗ ಬಿಸಿ ಆಗಿದೆ. ಇದಕ್ಕೀಗ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಬೋಣ. ಚೆನ್ನಾಗಿ ಬಿಸಿ ಆಗ್ಲಿ. ತಟ್ಟಿ ಇಟ್ಕೊಂಡಿದ್ದಂತ ವಡೆನ ಇದಕ್ಕೆ ಸೇರಿಸ್ಕೊಂಬೋಣ. ಮೀಡಿಯಂ ಫ್ಲೇಮ್ ನಲ್ಲೇ ಒಂದು 2 ರಿಂದ 3 ನಿಮಿಷ ಈಚ್ ಸೈಡ್ ಚೆನ್ನಾಗಿ ಫ್ರೈ ಆಗ್ಲಿ. ಫ್ರೈ ಆಗ್ತಾರ ಹಂತದಲ್ಲಿ ತಿರುವಾಕೊಳ್ಳಿ. 2 ಕಡೆ ಫ್ರೈ ಆದ್ಮೇಲೆ ಈ ತರ ಸೈಡ್ ನಲ್ಲಿ ಇಟ್ಕೊಳ್ಳಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗ್ಲಿ. ಒಂದು ಸರಿ ಈ ರೀತಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆದ್ಮೇಲೆ ಒಂದ್ ಎತ್ತಿ ಸೈಡ್ ನಲ್ಲಿ ಹಾಕೊಂಡ್ಬಿಡಿ. ಈಗ ಕಂಪ್ಲೀಟ್ ಆಗಿ ಫ್ರೈ ಆಗಿದೆ. ಇನ್ನು ಮಿಕ್ಕಿದಂತ ಎಲ್ಲಾನು ಕೂಡ ಅದೇ ರೀತಿ ಫ್ರೈ ಮಾಡ್ಕೋಣ. ನೀವು ಕೂಡ ಯಾರಾದ್ರೂ ಹೊಸಬ್ರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರ್ತೋಗ್ಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮ್ಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್. ಸೂಪರ್ ಆಗಿದೆ. ಟ್ರೈ ಮಾಡ್ಕೊಳ್ಳಿ.